ಈ ದಿನ ಕೋಲಾರ ನಗರಸಭೆ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಲಿಖಿತವಾಗಬೇಕಾದಂಥ ದಿನ. ಯಾಕಂದರೆ ಭಾಳ ಒಂದು ಒಳ್ಳೆ ಕಾರ್ಯ ಆಗ್ತಾ ಇದೆ. ಇದರಲ್ಲಿ ನಮ್ಮ ಮಾನ್ಯ ಶಾಸಕರು ಮತ್ತು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಟ್ಯಾಂಡಿಂಗ್ ಕಮಿಟಿ ಮತ್ತು ನಮ್ಮೆಲ್ಲ ನಗರಸಭಾ ಸದಸ್ಯರು ಏನಿಲ್ಲಿ ನೆರೆದಿರ್ತಾರೆ, ಎಲ್ಲರ ಸಂಪೂರ್ಣ ಸಹಕಾರ ಇದೆ. ಇದ್ರ ಜೊತೆಗೆ ವಿಶೇಷವಾಗಿ ನಮಗೆ ಇವತ್ತು ಆರಕ್ಷಕ ಸಿಬ್ಬಂದಿ ನಮ್ಮ ರೂರಲ್ ಸರ್ಕಲ್ ಇನ್ಸ್ಪೆಕ್ಟರ್ ಕಾಂತರಾಜ್ ಸರ್ ಅವರ ಸಂಪೂರ್ಣ ಸಹಕಾರ ಇದೆ. ಬೆಳಗ್ಗೆಯಿಂದ ನಮ್ಮ ಜೊತೆ ಇದ್ದಾರೆ ಅವರು. ಈ ದಿನದ ಒಂದು ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ಕಸಬಾ ಹೋಬಳಿ ಕಾದ್ರಿಪುರ ಗ್ರಾಮದ 34/1, 34/2 ಆಮೇಲೆ 33/2A ಇಷ್ಟು ಮೂರರಲ್ಲೂ ಸೇರಿ 6 ಎಕರೆ 11 ಗುಂಟೆ ಜಾಗ ಏನಾಗಿದೆ, ಇದು 2001-2ರಲ್ಲಿ ನಗರಸಭೆ ವತಿಯಿಂದ ಖಾಸಗಿ ವ್ಯಕ್ತಿಗಳಿಂದ ಕ್ರಯ ಮಾಡಿಕೊಳ್ಳಲಾಗಿರುತ್ತೆ. 2001-2ರಲ್ಲೇ ನಮ್ಮಲ್ಲಿ ಪಾಣಿ ಮತ್ತು ಮುಟೇಶನ್ ನಮ್ಮ ಹೆಸರಿಗೆ ಬರ್ತಾ ಇದೆ. ನಾವು ಯಾವುದೇ ಖಾಸಗಿ ವ್ಯಕ್ತಿಗಳ ಒಂದು ಅವರು ಮಾಲೀಕತ್ವದಲ್ಲಿರ್ತಕ್ಕಂಥ ಜಮೀನಿಗೆ ನಾವೇನು ಹಸ್ತಕ್ಷೇಪ ಮಾಡ್ತಾ ಇಲ್ಲ. ನಮ್ಮ ಪಾಣಿಯಲ್ಲಿ ಏನು ಬರ್ತಾ ಇದೆ ಅದನ್ನು ನಾವು 4-5 ದಿನದ ಹಿಂದೆ ಸರ್ವೆ ಮಾಡಿಸಿದ್ವಿ. ಸರ್ವೆ ಮಾಡಿಸಿ ಎಲ್ಲಿ ಬೌಂಡ್ರಿ ತೋರಿಸಿದಾರೋ ಆ ಒಂದು ಬೌಂಡ್ರಿಗಳ ಪ್ರಕಾರ ನಾವು ಇವತ್ತು ಫೆನ್ಸಿಂಗ್ ಹಾಕ್ಕೊಳ್ಳೋ ಒಂದು ಕಾರ್ಯ ಮಾಡ್ತಾ ಇದ್ವಿ. ಈ ಮಧ್ಯದಲ್ಲಿ ಜಲೀಲ್ ಅಂತ ಹೇಳ್ಬಿಟ್ಟು ಒಬ್ಬರು ಒಂದು ಪೇಪರ್ ತಂದಿದ್ರು. ಅದು ಯಾವುದು ಸ್ಟೇ ಆರ್ಡ್ರು ಅಥವಾ ಸ್ಟೇಟಸ್ ಕೋ ಎಲ್ಲ ಏನೂ ಇರಲಿಲ್ಲ. 2020ರಲ್ಲಿ ನಡೀತಾ ಇದ್ದ ಒಂದು ಕೇಸ್ ಯಾವುದು ಸಹ ಇತ್ಯರ್ಥನೂ ಆಗಿಲ್ಲ. ಅದ್ರ ಜೊತೆಗೆ ನಮ್ಮ ಮಾಲೀಕತ್ವಕ್ಕೆ ಯಾವುದೇ ರೀತಿ ಭಂಗ ಇಲ್ಲ. ಯಾಕಂದರೆ ಪೊಸಿಷನಲ್ಲಿ ಯಾರು ಇರ್ತಾರೋ ಆ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅಂತ. ಈಗ ಪೊಸಿಷನ್ನಲ್ಲಿ ನಾವೇ ಇದ್ದೀವಿ. ಇದು ಈಗಿನ ಒಂದು ಸಿನಾರಿಯೋ. ನೆಕ್ಸ್ಟು ಈಗ ನಮ್ಮ ಅಧ್ಯಕ್ಷರು ಮೇಡಮ್ ಹೇಳ್ದಂಗೆ 30/2ರಲ್ಲಿ 39.5 ಗುಂಟೆ ಇದೆ. ಇದು ಪೋಡಿ ಮಾಡಬೇಕಾಗಿತ್ತು. ಇದು ಪೋಡಿ ಆದಮೇಲೆ ಸರ್ವೆ ಮಾಡಿಸಿ ಅದನ್ನು ಸಹ ಸೂಪರ್ದಿಗೆ ತಗೊಳ್ತೀವಿ. ಒಟ್ಟಾರೆಯಾಗಿ ಹೆಚ್ಚು ಕಡಿಮೆ ಇಲ್ಲಿ ಒಂದು 11 ಎಕರೆ ನಮಗೆ ಲಭ್ಯವಾಗುತ್ತೆ. ಅದರಲ್ಲಿ ಕೆಲವು ಸಿವಿಲ್ ಡಿಸ್ಪ್ಯೂಟ್ ಇದ್ದು ಅದನ್ನು ಸಹ ನಾವು ಫೈಟ್ ಮಾಡ್ತಾ ಇದ್ವಿ. ನಾವು ಬೇರೆಯವ್ರ ಜಮೀನಿಗೆ ನಾವೇನು ಹೋಗಲ್ಲ. ನಮ್ದಿರೋದನ್ನು 1 ಇಂಚು ಯಾರಿಗೂ ಸಹ ನಾವು ಬಿಡಲ್ಲ. ಯಾಕಂದರೆ ಇದನ್ನು ತೊಗೊಂಡಿರೋ ಉದ್ದೇಶನೇ ನಗರದ ನಿವೇಶನ ರಹಿತ ವಸತಿದಾರರಿಗೆ ಒಂದು ನಿವೇಶನ ಹಂಚಿಕೆ ಮಾಡಬೇಕು ಅಂತೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಒಕ್ಕಲಿನ ಬೇಡಿಕೆ ನಮ್ಮೆಲ್ಲ ಸದಸ್ಯರದ್ದು ಸಹ ಈ ಒಂದು ಅವಧಿಯಲ್ಲಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವೀಗ ಫಸ್ಟು ಕಾದ್ರಿಪುರದಲ್ಲಿ ಏನಿದೆ ನಮ್ಮ ದಾಖಲೆಗಳ ಪ್ರಕಾರ ಎಲ್ಲ ಜಮೀನನ್ನು ಫಸ್ಟ್ ನಾವು ಫೆನ್ಸಿಂಗ್ ಹಾಕ್ಕೊಂಡು ಒಂದು ಬೋರ್ಡ್ ಹಾಕ್ಕೊಂಡು ಇನ್ನು ಮುಂದೆ ಯಾವುದೇ ರೀತಿ ಅದರಲ್ಲಿ ಮಾಲ್ ಪ್ರಾಕ್ಟೀಸ್ ಆಗಬಾರ್ದು, ಈಗಾದರೂ ನಾವು ಎಚ್ಚೆತ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಕೆಲಸ ಮಾಡ್ತಾಯಿದ್ವಿ. ಇದಾದಮೇಲೆ ನೆಕ್ಸ್ಟು ಬಸವನತ್ತದ್ದು ಒಂದಿರುತ್ತೆ, ಆಮೇಲೆ ಸಂಗಣ್ಣಳ್ಳಿ. ಇದೇ ರೀತಿ ನಮಗೇನು ಮಂಜೂರಾಗಿರುತ್ತೆ ಅಥವಾ ನಾವೇನು ಪರ್ಚೇಸ್ ಮಾಡಿರ್ತೀವಿ ಫಸ್ಟ್ ಅದನ್ನು ಫೆನ್ಸಿಂಗ್ ಹಾಕ್ಕೊಂಡು ನಮ್ಮ ಒಂದು ಸೂಪರ್ದಿಗೆ ತೊಗೊಂಡು ತದನಂತರ ಈ ಒಂದು ಜಮೀನುಗಳಲ್ಲಿ ನಾವೊಂದು ಲೇಔಟ್ ಪ್ಲ್ಯಾನನ್ನು ಮಾಡಬೇಕಾಗುತ್ತೆ. ಲೇಔಟ್ ಪ್ಲ್ಯಾನ್ ಮಾಡಿ ಇಂದ ಅದನ್ನು ಅಪ್ರೂವಲ್ ತೊಗೊಂಡು ತದನಂತರ ಸೈಟ್ಗಳನ್ನ ಡಿವೈಡ್ ಮಾಡಿ ನಾವು ನಿವೇಶನಗಳನ್ನ ಹಂಚಿಕೆ ಮಾಡ್ಬೋದು. ಅದರ ಜೊತೆಗೆ ಸ್ಲಮ್ ಬೋರ್ಡ್ಗೂ ಸಹ ಹ್ಯಾಂಡ್ ಓವರ್ ಮಾಡಿ ಮನೆಗಳು ಕೊಡೋದಕ್ಕೂ ಅವಕಾಶ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇದು ಪ್ರಥಮ ಹೆಜ್ಜೆಯನ್ನು ನಾವಿಲ್ಲಿ ಇಟ್ಟಿದ್ದೀವಿ. ಅದು ಫೇಕ್ ಡಾಕ್ಯುಮೆಂಟ್ ಮಾಡಿ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಸಿವಿಲ್ ಡಿಸ್ಪ್ಯೂಟ್ ಇರುತ್ತೆ. ತಗೊಂಡವರು ಯಾರು ಕೊಟ್ಟಿರ್ತಾರೆ ಅವ್ರ ಮೇಲೆ ಅದು ಕ್ರಿಮಿನಲ್ ಪ್ರೊಸೀಜರು ಫಾಲೋ ಆಗುತ್ತೆ. ಎಲ್ಲ ಕ್ಲಿಯರ್ ಇದೆ ಸರ್? ನಮ್ದು ಕ್ಲಿಯರ್ ಇದೆ. ಏನು ನಿಮ್ಮ ಜಾಗ ಏನಿದೆ ಅದನ್ನೆಲ್ಲ ಹೌದು, ನಮ್ದು ಏನು ಜಾಗ ಇದೆ ಅದನ್ನು ಸರ್ವೆ ಮಾಡಿಸಿ ಅದ್ಬಸ್ತ್ ಮಾಡ್ಕೊಳ್ತಾ ಇದ್ವಿ. ಅದು ಸಿವಿಲ್ ಡಿಸ್ಪ್ಯೂಟ್ ಆಗುತ್ತೆ. ಅದು ನಮ್ಮ ಹೆಸರಲ್ಲಿರೋದು ಪಾಣಿ ಅದೇ ತೋರಿಸಿದ್ದು. ನಮ್ಗೆ ಯಾವುದು ಕ್ಲಿಯರ್ ಇದೆಯೋ ಅದನ್ನು ಇದು ಮಾಡ್ತಾ ಇದ್ವಿ. ಸಿವಿಲ್ ಡಿಸ್ಪ್ಯೂಟ್ ಏನಿದೆ ಅದನ್ನು ಫೈಟ್ ಮಾಡಿ ಅದನ್ನು ನಾವು ಸೂಪರ್ದಿಗೆ ತೊಗೊಳ್ತೀವಿ. ಅದು ನಮ್ಮ ಗಮನಕ್ಕೆ ಬಂದಿದ್ದೆ ಒಂದು 15 ತಿಂಗಳ ಹಿಂದೆಯಿಂದನೇ ನಾವು ಸತತವಾಗಿ ರಾತ್ರಿ ಹಗಲು ಅದರ ಹಿಂದೆನೇ ಇದ್ದು ನಾವು ಇವಾಗ ಈ ಒಂದು ಪೊಸಿಷನ್ ಬಂದು ಈಗ ಹಿಂದೆ ಏನಾಗಿದೋ ಹಿಂದೆ ಇರೋ ಅಧಿಕಾರಿಗಳಾಗಲಿ ಬೇರೆಯವರು ವ್ಯಕ್ತಿಗಳ ಬಗ್ಗೆ ನಾವು ಹೇಳೋದಕ್ಕೆ ಬೇಡ. ಈಗ ನಮ್ಮ ಗಮನಕ್ಕೆ ಬಂದು ಇವಾಗೂ ನಾವು ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಸ್ತಿ ಏನಿದೆ ಅದು ಕೈ ಬಿಟ್ಟು ಹೋಗೋ ಅವಕಾಶ ಇದೆ. ಯಾಕಂದರೆ ಇವತ್ತು ಭೂಮಿಯ ಬೆಲೆ ಗಗನಕ್ಕೆ ಇರುತ್ತೆ, ತಮಗೆಲ್ಲ ಗೊತ್ತಿದೆ. ಈಗ 6 ಎಕರೆ 11 ಗುಂಟೆ ನಾವೇನು ಫೆನ್ಸಿಂಗ್ ಹಾಕ್ತಾ ಇದ್ವಿ, ಸರಿಸುಮಾರು 1 ಎಕರೆ ಏನಿಲ್ಲ ಅಂದರೆ 2 ಕೋಟಿ ಮೇಲೆ ಬೆಲೆ ಬಾಳುತ್ತೆ ಇವತ್ತು. ಸೊ ಹಂಗೆ ಲೆಕ್ಕ ಹಾಕಿದ್ರೆ 12 ಕೋಟಿ ರೂಪಾಯಿ ಆಸ್ತಿಯನ್ನು ನಾವು ಇವತ್ತು ನಮ್ಮ ಒಂದು ಸೂಪರ್ದಿಗೆ ತೊಗೊಂಡಿರ್ತೀವಿ. ಯಾವುದೇ ಒಂದು ಖಾಸಗಿ ಆಗಲಿ ಸರ್ಕಾರದ್ದಾಗಲಿ ಒಂದು ಫೆನ್ಸಿಂಗ್ ಹಾಕಿ ಒಂದು ಬೋರ್ಡ್ ಹಾಕಿದ್ರೆ ನಮ್ಮದು ಜಾಗ ಅಂತ ಇರುತ್ತೆ. ಅದನ್ನ ಯಾವಾಗ ನಾವು ಫ್ರೀ ಆಗಿಬಿಡ್ತೀವೋ ಬೇರೆಯವರು ಅದು ಒತ್ತುವರಿ ಮಾಡೋದಕ್ಕೆ ಅಥವಾ ಅದ್ರ ಬಗ್ಗೆ ರೆಕಾರ್ಡ್ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ನಾವೀಗ ಇಮಿಡಿಯೇಟಾಗಿ ಅದನ್ನು ಫೆನ್ಸಿಂಗ್ ಆಗೋ ಒಂದು ಕಾರ್ಯವನ್ನು ಮಾಡ್ತಾ ಇದ್ವಿ. ಅದು ಸಹ ಈ ಒಂದು ಸಂದರ್ಭದಲ್ಲಿ ತಿಳ್ಸಕ್ಕೆ ಬಯಸ್ತೀನಿ. ನಮ್ಮದು ಜನರಲ್ ಬಾಡಿ ಮೀಟಿಂಗ್ ಆಯಿತು. ಜನರಲ್ ಬಾಡಿ ಮೀಟಿಂಗಲ್ಲಿ ಯಾರು ವಕೀಲರು ಸರಿಯಾಗಿ ವಾದ ಮಾಡ್ದಿರಾ ಖಾಸಗಿ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಡ್ತಾರೆ ಅವ್ರನ್ನ ಪ್ಯಾನಲಿಂದ ತೆಗೆದಾಕ್ಬಿಟ್ಟು ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ವಕೀಲರನ್ನು ನೇಮಿಸಿ ಅದನ್ನು ಫಾಲೋ ಅಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಆಗಿದೆ. ಅದ್ರ ಪ್ರಕಾರ ಈಗ ಹಿಂದೆ ಯಾರು ನಡೆಸ್ತಾ ಇದ್ರೋ ಅವರನ್ನು ಒಂದು ಪ್ಯಾನಲಿಂದ ತೆಗೆದು ಪ್ರಾಮಾಣಿಕವಾದ ನಿಷ್ಠಾವಂತರಿಗೆ ಕೇಸನ್ನು ವಹಿಸಿ ಅದನ್ನು ವೈಯಕ್ತಿಕವಾಗಿ ಫಾಲೋ ಅಪ್ ಮಾಡಿ ನಮ್ಮ ಸೂಪರ್ದಿಗೆ ತಗೊಳ್ಳೋ ಒಂದು ಪ್ರಯತ್ನ.